ಈಗ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಎಲ್ಲರ ಕಣ್ಣಿಗೂ ಗೊತ್ತಾಗ್ತಾ ಇದೆ. ಅದೇ ಮಾದರಿಯಲ್ಲಿ ಬಿಜೆಪಿ ನಾಯಕರು ಏನಾದ್ರು ಕೂಡ ಶಿವಕುಮಾರ್ನ ಭೇಟಿ ಆಗೋದು, ಸಿಎಂ ನ ಭೇಟಿ ಆಗೋದು, ನೀವು ಕೆಲವೊಮ್ಮೆ ಹೇಳ್ತಾ ಸಿಎಂ ನ 8:30 9 ಗಂಟೆ ಮೇಲೆ ಭೇಟಿ ಮಾಡ್ತಕ್ಕಂಥದ್ದು ಕೂಡ ನೋಡಿದ್ದೇನೆ. ಉಪಮುಖ್ಯಮಂತ್ರಿಗಳಿಗೆ ಈಗ ಗ್ರೇಟರ್ ಬೆಂಗಳೂರಿನ ಸದನ ಸಮಿತಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದವರು ಯಾರು? ವಿರೋಧ ಪಕ್ಷದ ನಾಯಕರು. ಸದನ ಸಮಿತಿಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕ, ಒಬ್ಬ MLC, ಆ ಕಮಿಟಿಗೆ ಅಪಾಯಿಂಟ್ಮೆಂಟ್ ಮಾಡಿದವರು ಯಾರು? BJPಯವರು. ಎಲ್ಲ ಕಮಿಟಿಗೆ ಅಟೆಂಡ್ ಮಾಡಿ ಗ್ರೇಟರ್ ಬೆಂಗಳೂರು ಬಗ್ಗೆ ಸಮಸ್ಯೆಯನ್ನು ಚರ್ಚೆ ಮಾಡಿದವರು ಯಾರು? ಇವರೇ ಅಲ್ವಾ? ಅದರಲ್ಲಿ ಕಮಿಟಿಲಿ ನಾನು ಕೂಡ ಇದ್ದೇನೆ. ಬಟ್ ಅಸೆಂಬ್ಲಿ ಬಂದಂಥ ಸಮಯದಲ್ಲಿ ಗ್ರೇಟರ್ ಬೆಂಗಳೂರು ಬಗ್ಗೆ ವಿರೋಧ ಮಾಡಿದವರು ಯಾರು? ಇವರೇ. ನಾನು ಹೇಳ್ತಕ್ಕಂಥದ್ದು ಬಾಯ್ಕಾಟ್ ಮಾಡೋದು ಬದಲು ಅಲ್ಲೇ ನಿಂತು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಒಳ್ಳೇದೇನು ಕೆಟ್ಟದ್ದೇನು ಸಾರ್ವಜನಿಕರಿಗೆ ಗೊತ್ತಾಗಲಿ. ಇವ್ರು ಬಾಯ್ಕಾಟ್ ಮಾಡೋ ಉದ್ದೇಶ ಏನು? ನೀವು ಗ್ರೇಟರ್ ಬೆಂಗಳೂರು ನೀವು ಮಾಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶನೇ ಅಲ್ವಾ? ಈಗ ಬೆಳಗಾಮಲ್ಲಿ ನೋಡಿದ್ದೀನಿ, ಒಗ್ಗಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದಿಲ್ಲ. ಸುಮ್ಮನೆ ಏನೋ ಯಾವುದೋ ಸಬ್ಜೆಕ್ಟ್ ಬರ್ತಾರೆ, ಯಾವುದೋ ಬಾಯ್ಕಾಟ್ ಆಗ್ತದೆ. ಇವತ್ತು ಬೆಂಗಳೂರದು ಯಾರೂ ಇಲ್ಲ BJPಯಿಂದ. ಬೆಂಗಳೂರು ಸಮಸ್ಯೆ ಬಗ್ಗೆ, ಟ್ರಾಫಿಕ್ ಬಗ್ಗೆ ಇರ್ಬೋದು, ಬೇರೆ ಇರ್ಬೋದು, ಅನುದಾನದ ಇರ್ಬೋದು, ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಕೊಡ್ತಾರೆ ಬೆಂಗಳೂರಿಗೆ ಅನುದಾನ ಕೊಡಿ ಅಂತೇಳಿ. ಈ ಬಡ್ಜೆಟ್ನಲ್ಲಿ ಒಬ್ಬರೂ ಇಲ್ಲ ಅಂದರೆ ಬೆಂಗಳೂರು ಬಗ್ಗೆ ಇವ್ರಿಗೆ ಏನಿದೆ ಹಂಗಾರೆ? ಇವ್ರು ಬೇಕಾದಂತೆ ವರ್ತನೆ ಮಾಡೋಕ್ಕೆ ನಾನೇ ಹೋಗಲಿ? ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನಾನು ಹೋಗ್ತೀನಿ ಕೇಳ್ತೀನಿ, ತಪ್ಪೇನಿದೆ ಅದರಲ್ಲಿ? ಯಾವ BJP MLAನೂ ಕೂಡ ಬಡ್ಜೆಟ್ ಬಂದಿಲ್ಲ. ವಿಪಕ್ಷವಾಗಿ ಬಿಜೆಪಿ ಹೋರಾಟ ಮಾಡೋದು ವಿಫಲ ಆಗಿದೆ ಅಂತ ಅಂತಿದ್ಯಾ? 100% ವಿಫಲನೇ. ನಾನು ಹೇಳ್ತಕ್ಕಂಥದ್ದು ಅಸೆಂಬ್ಲಿ ನಡೀತಕ್ಕಂಥದ್ದು ಯಾವುದಕ್ಕೆ? ಬಾಯ್ಕಾಟ್ ಮಾಡ್ತಕ್ಕಂಥದ್ದಕ್ಕಲ್ಲ, ಅಸೆಂಬ್ಲಿಯಿಂದ ಹೊರ ನಡೀತಕ್ಕಂಥದ್ದಲ್ಲ. ಯಾವುದೇ ಸಬ್ಜೆಕ್ಟ್ ಬರಲಿ ಅಲ್ಲೇ ಕೂಲಂಕುಷವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗ್ತದೆ. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗ್ತದೆ. ನೀವು ಇತ್ತೀಚೆಗೆ ಅಸೆಂಬ್ಲಿ ನೋಡಿ, ಒಬ್ಬರು ಶುರು ಆದರೆ 8-9 ಜನ ಮಾತಾಡ್ತಾರೆ. ಅಲ್ಲ, ನಾನು ಹೇಳ್ತಕ್ಕಂಥದ್ದು ಯಾವುದೇ ಸಬ್ಜೆಕ್ಟ್ ಬರಲಿ, ಸರ್ಕಾರನ ಕಟ್ಟಾಕುವಂಥ ಅನೇಕ ಸಬ್ಜೆಕ್ಟ್ಗಳು ಅವ್ರಿಗೆ ಸಿಗ್ತವೆ. ಅದನ್ನು ಅವ್ರು ಯಾರು ಕೂಡ ಸರಿಪಡಿಸ್ಕೊಳ್ದೆ ಸುಮ್ಮನೆ ಬಾಯ್ಕಾಟ್ ಮಾಡ್ತಕ್ಕಂಥದ್ದೇನು? ಈ ಗ್ರೇಟರ್ ಬೆಂಗಳೂರದು ಎಲ್ಲ ಆಗಿದೆ, ಕೌನ್ಸಿಲಲ್ಲಿ ಅಪ್ರೂವ್ ಆಗಿದೆ, ಇಲ್ಲಿ ಅಪ್ರೂವ್ ಆಗಿದೆ, ಇವರೇ ಎಲ್ಲ ಕಮಿಟಿಗೆ ಬಂದಿದ್ದಾರೆ. ಈಗ ಹೋಗಿ ರಾಜ್ಯಪಾಲರಿಗೆ ಬೆಂಗಳೂರು ಡಿವೈಡ್ ಆಗ್ತಿದೆ ಅಂತ ಕೊಡ್ತಿದ್ದಾರೆ. ನಾನು ಹೇಳ್ತಾ ಇರೋದು ಈ ಥರ ಪಾಲಿಟಿಕ್ಸ್ ಬೇಡ. ಬೆಂಗಳೂರು ಡಿವೈಡ್ ಆಗೋದು ಬೇಡ. ಅಸೆಂಬ್ಲಿಲೇ ಮಾತಾಡಿ, ಅಸೆಂಬ್ಲಿಲೇ ಎಲ್ಲ ಒಗ್ಗಟ್ಟಾಗಿ 66 ಜನನ್ನು ಒಗ್ಗಟ್ಟಾಗಿ ಫೈಟ್ ಮಾಡಿ. ನೀವು ಬಾಯ್ಕಾಟ್ ಮಾಡಿದ್ರೆ ಏನಾಗ್ತದೆ? ಅವರು ಅಪ್ರೂವ್ ಮಾಡ್ಕೋತಾರೆ. ಅಂದ್ರೇನು? ಇಂಡೈರೆಕ್ಟಾಗಿ ನೀವು ಸಪೋರ್ಟ್ ಮಾಡ್ದಂಗೆ ತಾನೆ. ಅದು ಅಂಥವ್ರು ಯಾರಿಗೂ ನೋಟಿಸ್ ಕೊಡೋದಿಲ್ಲ. ಆಮೇಲೆ ಯಾರು ದೊಡ್ಡವ್ರು ಯಾರು ಕಾದರ್ ಟೈಮರ್ಗೆ ಹೋಗಿದಾರಾ? ಎಲ್ಲ ಬಡಪಾಯಿನ ಹತ್ತಿಸ್ಬಿಟ್ರು, ಹತ್ತಿ ಅಂತ. ಅವ್ರು ಸಸ್ಪೆಂಡ್ ಆದ್ರು ಏನಾಗ್ತದೆ? ಈಗ ಯಾರು ಕೆಟ್ಟ ಹೆಸರು? ಯಾರು ಸೀನಿಯರ್ ಲೀಡರ್ಗಳಿದ್ದಾರೆ, ಸೀನಿಯರ್ ಲೀಡರ್ ಹತ್ಬೇಕಾಯ್ತು. ಯಾರೋ ಪಾಪ 1 ಅಟೆಂಪ್ಟು 2 ಅಟೆಂಪ್ಟು ಬರ್ತಾನೆ, ಖುಷಿಗಿರ್ತಾನೆ, ಮೆತ್ತು ಮೇಲು ಅಂತಾರೆ. ಅವನೇನು ಮಾಡ್ತಾನೆ? ಖುಷಿಯಾಗಿ ಹತ್ತುತ್ತಾರೆ, ಸಸ್ಪೆಂಡ್ ಆದರು. ಅಲ್ಲ ಹೇಳದ್ದು, ಯಾರಾದರೂ ಒಬ್ಬರು ಲೀಡರ್ಶಿಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.